ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಭಗವದ್ಗೀತೆಯ 4ನೇ ಅಧ್ಯಾಯದ ಶ್ಲೋಕಗಳನ್ನ 4ನೇ ಅಧ್ಯಾಯವನ್ನು ನಾನು ಪಾರಾಯಣ ಮಾಡ್ತಿದ್ದೀನಿ. ಈ 4ನೇ ಅಧ್ಯಾಯದಲ್ಲಿ 42 ಶ್ಲೋಕಗಳಿದ್ದಾವೆ. ಈ 42 ಶ್ಲೋಕಗಳನ್ನ ಪಾರಾಯಣ ಮಾಡಿ ಮುಗಿಸೋದಕ್ಕೆ ಒಂದು 5ರಿಂದ 6 ನಿಮಿಷ ಆಗ್ಬೋದು. ಈ ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ. ಬೇರೆಯವರಿಗೆ ಭಗವದ್ಗೀತೆನ ಕಲ್ತ್ಕೋಬೇಕು ಅಂತ ಇಚ್ಛೆ ಇರೋರು ಕಲ್ತ್ಕೋಬೋದು. ಮತ್ತು ಅದಕ್ಕೆ ತರಗತಿ ಕೂಡ ಇರುತ್ತೆ, ತರಗತಿಗಳು ಕೂಡ ಇದೆ. ಬನ್ನಿ ಇವತ್ತಿನ ಭಗವದ್ಗೀತೆ 4ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ ದಿವ್ಯ ಜ್ಞಾನ. ಅಧ್ಯಾಯದ ಹೆಸರು. ಬನ್ನಿ ಪ್ರತಿಯೊಂದು ಶ್ಲೋಕನ ನಾನು ಹೇಳ್ತಾ ಹೋಗ್ತೀನಿ ನಿಧಾನಕ್ಕೆ. ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ನೀವು. ಶ್ರೀ ಭಗವಾನುವಾಚ. ಶ್ಲೋಕ 1. ಇಮಂ ವಿವಸ್ಪಥೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾ ಕವೇ ಬ್ರವೀತ್. ಶ್ಲೋಕ 2. ಏವಂ ಪರಂಪರಾ ಪ್ರಾಪ್ತಮಿದಂ ರಾಜರ್ಷಯೋ ವಿದುಃ ಸಕಾಲೇ ನೇಹಮಾಥಾ ಯೋಗೋ ನಷ್ಟ ಪರಂತಪ. ಶ್ಲೋಕ 3. ಸ ಏವಾಯಂ ಮಯಾ ತೇದ್ಯ ಯೋಗ್ಯಃ ಪ್ರೋಕ್ತ ಪುರಾತನಃ ಭಕ್ತೋಸ್ಮಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಶ್ಲೋಕ 4. ಅರ್ಜುನ ಉವಾಚ. ಅಪರಂ ಭವತು ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ. ಶ್ಲೋಕ 5. ಶ್ರೀ ಭಗವಾನುವಾಚ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಶ್ಲೋಕ 6. ಅಜೋಪಿ ಸನ್ಯವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭಾವಾಪ್ಮ್ಯಾತ್ಮ ಮಾಯಯ. ಶ್ಲೋಕ 7. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಶ್ಲೋಕ 8. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶ್ಲೋಕ 9. ಜನ್ಮ ಕರ್ಮ ಚ ಮೇ ದಿವ್ಯಮೇದಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ಶ್ಲೋಕ 10. ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹುವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತ. ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಶ್ಲೋಕ 12. ಕಾಂಕ್ಷಂತ ಕರ್ಮಾಣಾಂ ಸಿದ್ಧಿಂ ಯಜಂತ ಹೇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಶ್ಲೋಕ 13. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮವ್ಯಯಂ. ಶ್ಲೋಕ 14. ನ ಮಾಂ ಕರ್ಮಾಣಿ ಲಿಂಪಂತಿ ಮೇ ಕರ್ಮಫಲೇ ಸ್ಪೃಹ ಇತಂ ಇತಿ ಮಾಂ ಯೋಭಿಜಾನತಿ ಕರ್ಮಭಿರ್ನ ಸ ಬಧ್ಯತೆ. ಶ್ಲೋಕ 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಶ್ಲೋಕ 16.
किं कर्म किमकर्मेति कवयोऽप्यत्र मोहिता तत्ते कर्म प्रवक्ष्यामि यज्ञात्मा मोक्षसे शुभात्. ಶ್ಲೋಕ 17. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಶ್ಲೋಕ 18. ಕರ್ಮಣ್ಯಕರ್ಮ ಯಾ ಪಶ್ಯೇದ ಕರ್ಮಾಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮಾನ್ಮನುಷ್ಯೇಷು ಸ ಯುಕ್ತಃ ಕೃತ್ಸ್ನ ಕರ್ಮಕೃತ್. ಶ್ಲೋಕ 19. ಯಸ್ಯ ಸರ್ವೇ ಸಮಾರಂಭಾ ಕಾಮಸಂಕಲ್ಪವರ್ಜಿತಾ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹುಂ ಪಂಡಿತಂ ಬುಧಾಂ. ಶ್ಲೋಕ 20. ತ್ಯಕ್ತ್ವಾ ಕರ್ಮಫಲಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಶ್ಲೋಕ 21. ನಿರಾಶೀರ್ಯಥ ಜಿತ್ತಾತ್ಮ ತ್ಯಕ್ತಸರ್ವಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ಲೋಕ 22. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಶ್ಲೋಕ 23. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಶ್ಲೋಕ 24. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನೌ. ಶ್ಲೋಕ 25. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರಿಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೈನೋ ನಯೋಪಜುಹತಿ. ಶ್ಲೋಕ 26. ಶ್ರೋತ್ರಾದೀನೀಂದ್ರಿಯಾಣ್ಯೈ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ಲೋಕ 27. ಸರ್ವಾನೇಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚ ಪರೇ ಆತ್ಮಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಶ್ಲೋಕ 28. ದ್ರವ್ಯಯಜ್ಞಸ್ತಪೋಯಜ್ಞ ಯೋಗಯಜ್ಞಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಶ್ಚ ಯತಯಃ ಸಂಶಿತವ್ರತ. ಶ್ಲೋಕ 29. ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮಪರಾಯಣ ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಶ್ಲೋಕ 30. ಸರ್ವೇಪ್ಯೇತೆ ಯಜ್ಞವಿಧೋ ಯಜ್ಞಕ್ಷಪಿತ ಕಲ್ಮಷ ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ. ಶ್ಲೋಕ 31. ನಾಯಂ ಲೋಕೋಸ್ಥಯಜ್ಞಸ್ಯ ಕುತೋನ್ಯ ಕುರು ಸತ್ತಮಃ. ಶ್ಲೋಕ 32. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಶ್ಲೋಕ 33. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶ್ಲೋಕ 34. ತದ್ವಿದ್ಧಿ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಶ್ಲೋಕ 35. ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷಾಣಿ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಶ್ಲೋಕ 36. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ರುಜಿನಂ ಸಂತರಿಷ್ಯಸಿ. ಶ್ಲೋಕ 37. ಏತೈದಾಂಸಿ ಸಮಿದ್ದೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. 38. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಶ್ಲೋಕ 39. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಶ್ಲೋಕ 40. ಅಜ್ಞಾಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಾಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ.
ಶ್ಲೋಕ 41. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಶ್ಲೋಕ 42. ತಸ್ಮಾದ ಜ್ಞಾನ ಸಂಭೂತಂ ಹೃತ್ಸಂಜ್ಞಾನಾಸ್ಯನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತಿಷ್ಠತ್ ಭಾರತಃ. ಇಲ್ಲಿಗೆ ಭಗವದ್ಗೀತೆ 4ನೇ ಅಧ್ಯಾಯದ 42 ಶ್ಲೋಕಗಳು ಮುಗಿಯುತ್ತೆ. ಪ್ರತಿ ದಿವಸ ನೀವು ಭಗವದ್ಗೀತೆನ ಪಾರಾಯಣ ಮಾಡೋದ್ರಿಂದ, ಅಂದರೆ ಶ್ಲೋಕಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತೆ. ನೀವು ಕೂಡ ತಪ್ಪದೆ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ನಾನು ಈ ಪ್ರತಿಯೊಂದು ಶ್ಲೋಕಗಳಿಗೆ ಡಿಸ್ಕ್ರಿಪ್ಷನ್ ಅಂದರೆ ಅರ್ಥಗಳನ್ನ ಹೇಳ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಭಗವದ್ಗೀತೆನ ಡೈಲಿ ಪ್ರಾಕ್ಟೀಸ್ ಮಾಡಿ. ನಿಮಗೂ ಕೂಡ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ.